ಆಯವ್ಯಯವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಈ ರಾಜ್ಯ ಕನ್ನಡ ರಾಜ್ಯ, ಕನ್ನಡಿಗರ ರಾಜ್ಯ, ಕರ್ನಾಟಕ ರಾಜ್ಯ. ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಹೇಳಿ ಈ ರಾಜ್ಯ ಒಂದಾಗೋಕೆ ಮುಂಚೆ ಪಿ ಕಾಳಿಂಗರಾವ್ ಅದ್ಭುತವಾದಂಥ ವ್ಯಕ್ತಿ. ಉಯಿಲುಗೋಳ್ ನಾರಾಯಣ ರಾಯರ ಸಾಹಿತ್ಯ ಉದಯವಾಗಲಿ ಚೆಲುವ ಕನ್ನಡ ನಾಡು. 1956 ನವೆಂಬರ್ 1 ಕರ್ನಾಟಕ ಏಕೀಕರಣವಾಯಿತು. ಬಹಳ ಜನಕ್ಕೆ ಏಕೀಕರಣ ಎಲ್ಲಾಯಿತು ಅಂಥೇಳಿ ಗೊತ್ತಿಲ್ಲ. ಭಾಳ ಜನಕ್ಕೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿದ್ರು. ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಕಡಿದಾಳು ಮಂಜಪ್ಪನವರು ಅಲ್ಲದೆ ಜಯಚಾಮರಾಜ ಒಡೆಯರ್ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಉದಯವಾಯಿತು ಚೆಲುವ ಕನ್ನಡ ನಾಡು ಹಾಡಿ ಒಂದು ಹೊಸ ದಿಕ್ಕನ್ನು ಈ ರಾಜ್ಯಕ್ಕೆ ಕೈಕೊಟ್ಟರು. ಈಗ ನಮಗೆ ಇಡೀ ರಾಜ್ಯದ ತುಂಬ ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡಿಗರಿಗೆ ಉದ್ಯೋಗ ಈ ರಾಜ್ಯದಲ್ಲಿ ಬಹಳ ಪ್ರಾಮುಖ್ಯ. ಸುಮಾರು 800ಕ್ಕೂ ಹೆಚ್ಚು ಪಬ್ಲಿಕ್ ಇಂಗ್ಲಿಷ್ ಶಾಲೆಗಳನ್ನು ಪ್ರಾರಂಭ ಮಾಡುವುದಕ್ಕೆ 3,900 ಕೋಟಿ 3,900 ಕೋಟಿ 800 ಇಂಗ್ಲಿಷ್ ಶಾಲೆಗಳಿಗೆ ಸರ್ಕಾರ ಒದಗಿಸಿದ್ದಾರೆ. ಕನ್ನಡ ಶಾಲೆಗಳಿಗೆ, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದು ನಯಾ ಪೈಸಾ ಹಣ ಒದಗಿಸಿಲ್ಲ. ಕಡೆಗಾಣಿಸಿದ್ದಾರೆ, ಸಂಪೂರ್ಣ ಕಡೆಗಾಣಿಸಿದ್ದಾರೆ. ಸುಮಾರು 30 ವರ್ಷದಿಂದ ಕನ್ನಡ ಶಾಲೆಗಳನ್ನು ಕಡೆಗಾಣಿಸಿದ್ದಾರೆ. ನಿಮಗೆ ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದರೆ ಕನ್ನಡ ಶಾಲೆಗಳು ಬೇವರ್ಷೇನ ರೀತಿಯಾಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಈ ಪರಿಸ್ಥಿತಿ ಆಗಿದೆ. ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ. ಕನ್ನಡ ಶಾಲೆಗಳಿಗೆ ಗೌರವ ಕೊಡಬೇಕಾಗಿದೆ. ಕರ್ನಾಟಕ ಸರ್ಕಾರ ಕನಿಷ್ಠ 1,000 ಕೋಟಿ ರೂಪಾಯಿ ಆದರೂ ಅನುದಾನ ಕೊಟ್ಟಿದ್ರೆ ಸಂತೋಷ ಪಡ್ತಾ ಇತ್ತು. ಇದು ಒಂದು ಕಡೆ ಕೇರಳ ಕನ್ನಡ ಶಾಲೆಗಳು ಮುಕ್ತಾ ಇದ್ದಾರೆ, ತಾಳ್ವಾಡಿ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಹೊಸೂರು ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಅಕ್ಕಲಕೋಟೆ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಮಡಕ್ಸಿರ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಸೊಲ್ಲಾಪುರ ಕನ್ನಡ ಶಾಲೆ ಮುಕ್ತಾ. ಈ ಪ್ರಕಾರ ಕನ್ನಡ ಶಾಲೆಗಳನ್ನು ಕೇಳೋರಿಲ್ಲ. ಇದಕ್ಕಾಗಿ ತೀವ್ರ ಹೋರಾಟ 12ನೇ ತಾರೀಕು, ಇದೇ 12ನೇ ತಾರೀಕು ರಾಜ್ಯಾದ್ಯಂತ ಕನ್ನಡ ಶಾಲೆಗಳ ಬಂದ್, ಕನ್ನಡ ಶಾಲೆಗಳು ಬಂದ್. ರಾಜ್ಯಾದ್ಯಂತ 12ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೆ ಸಂಪೂರ್ಣ ಬಂದ್. ಇದು ರಾಜ್ಯದ ಎಲ್ಲ ಕನ್ನಡ ಮಾಧ್ಯಮ ಶಾಲೆಯ ಉಪಾಧ್ಯಾಯರುಗಳಿಗೆ, ವ್ಯವಸ್ಥಾಪಕರುಗಳಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬಂದ್ 12ನೇ ತಾರೀಕು ಬೆಳಗ್ಗೆಯಿಂದ.